ನಾನಂತೂ ನನಗೆ ಆಗಿರೋ ಅಂಥ ನೋವುಗಳ್ನೆಲ್ಲನ ಸಿರಿ ಹತ್ರ ಹೇಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನಿಜವಾಗ್ಲೂ ಇಲ್ಲೆಲ್ಲೋ ರೋಡ್ ಸೈಡಾಗ ಒಂದು ಪಾನಿಪುರಿನೋ ಗೋಬಿ ಈ ಥರ ಏನಾದರೂ ಒಂದು ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದು ಬಿಡ್ಬೋದು. ಆ ಮನೇಲಿ ಮನೆ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಅದೇ ಬಂದುಬಿಟ್ಟೆ. ಅದಕ್ಕೇ ನಾನಿವಾಗ ಸ್ವಲ್ಪ ಸಿರಿ ಹತ್ರ ಎಲ್ಪ್ ಕೇಳ್ತೀನಿ. ಸಿರಿ ಇರೋದಕ್ಕೇ ಸುಬ್ಬು ಚೆನ್ನಾಗಾಗಿದ್ದು. ಇವತ್ತು ನೋಡಿ ಎಷ್ಟು ಚೆನ್ನಾಗಿ ದುಡ್ಕೊಂಡು ಹೆಂಗಿದ್ದಾನೆ. ಆದರೆ ನನ್ನ ಜೀವನ ನೋಡಿ ಹೆಂಗಾಯಿತು. ಅದಕ್ಕೆ ಸಿರಿ ಹತ್ರ ಏನಾದರೂ ಎಲ್ಪ್ ಕೇಳ್ತೀನಿ. ಸಿರಿ ನನಗೂ ಏನಾದರೂ ಈ ಥರ ಅಂಗಡಿ ಒಂದು ಮಾಡ್ಕೊಂಡು ಕೊಡು, ಎಲ್ಲಾದರೂ ಬೇರೆ ಕಡೆ ನಾನು ಒಂದು ಏನಾದರೂ ಪಾನಿಪುರಿ ಏನಾದರೂ ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂತ ಹೇಳ್ತೀನಿ. ನನಗಂತೂ ಏನು ಮಾಡಬೇಕು ಏನೋ ನನ್ನ ಜೀವನ ಹಿಂಗಾಗ್ಬಿಡ್ತು. ಅದಕ್ಕೆ ಇನ್ನೂ ಬಂದಿರೋಕ್ಕಿಲ್ಲ ಸುಬ್ಬು. ನಾನು ಸಿರಿ ಹತ್ರ ಮಾತಾಡ್ತೀನಿ. ಸಿರಿ ಹಿಂಗೆ ಆಗ್ಬಿಟ್ಟೈತೆ ನನ್ನ ಜೀವನ. ಇವಾಗ ನನ್ನ ಮಗ ನನಗೆ ಯಾರೋ ಒಬ್ಬ ಮೋಸ ಮಾಡ್ದ. ನಾನು ಮನೆ ಯಜಮಾನ ಮನೆ ಸೌಕಾರ ಅಂತ ಹೇಳಿ ಹೋದೆ. ಆದರೆ ಅವ್ನ ಮನೆ ಕೆಲಸದವನು, ಅವನು ಒಳ್ಳೆಯವನಲ್ಲ. ಅಮ್ಮ ಹತ್ರ ಅಮ್ಮನ ಟಾರ್ಚರ್ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಅಕ್ಕ ತುಂಬ ಒಳ್ಳೆಯವರು ಅಂತ ಹೇಳ್ತಾನೆ ನನ್ನ ಮಗ. ಆದರೆ ಅಮ್ಮನ ಟಾರ್ಚರ್ ನನಗೆ ಸಹಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಏನು ಮಾಡೋಕ್ಕಾಗುತ್ತೆ, ಗೊತ್ತಾಗಿರುತ್ತೆ ಊರೆಲ್ಲ ವಿಷಯ. ಹಂಗಂದ್ರೂ ನಾನು ಒಂದು ಮಾತು ಹೇಳೋದಂತೆ ಹೇಳ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ, ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇ. ಎಲ್ಲರಿಗೂ ಗೊತ್ತಾಗೈತೆ ಅಂದಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ. ನಾನು ಇರೋ ಸತ್ಯನ ಹೇಳ್ತೀನಿ. ಏನು ಮಾಡೋಕ್ಕಾಗುತ್ತೆ ಹೇಳು, ಏನು ಮಾಡೋಕ್ಕಾಗಲ್ಲ. ಹಾಗಾಗ್ಬಿಟ್ಟೈತೆ. ನಾನು ಬರೀ ನನ್ನ ಜೀವನದಾಗ ಬರೀ ಇಂಥದ್ದೇ ಮಾಡ್ಕೊಂಡೆ. ಬರೀ ಎಡವಟ್ಟು ಕೆಲಸಗಳೇನೆ. ಬರೀ ಯಾವತ್ತೂ ಒಳ್ಳೆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡೇ ಇಲ್ಲ ನನ್ನ ಜೀವನದಲ್ಲಿ. ಬರೀ ಎಡವಟ್ಟುಗಳು, ಬರೀ ಮೋಸ ಹೋಗಿದ್ದೀನಿ. ಯಾಕೆ ಇವತ್ತಿನ್ನೂ ಸುಬ್ಬರು ಬರಲಿಲ್ವಲ್ಲ? ಎಷ್ಟೊತ್ತಾಯಿತು? ಏನೋ ಕೆಲಸ ಐತೆ, ನಾಳೆ ಬಂದರೆ ಬರ್ತೀವಿ ಇಲ್ಲಂದ್ರಿಲ್ಲ ಅಂತ ಹೇಳಿದ್ದ. ಬರಲ್ಲ ಅನಿಸುತ್ತೇನೋ ಇವತ್ತು. ಅದಕ್ಕೆ ಗಾಡಿ ಕ್ಲೋಸ್ ಆಗಿಬಿಟ್ಟೈತೆ. ಇವಳು ಯಾಕಪ್ಪ ಇವಳು ನಮ್ಮ ಅಂಗಡಿ ಕಡೆ ಬರ್ತಾ ಇದ್ದಾಳೆ? ಯಾಕೆ ಬರ್ತಾ ಇದ್ದಾಳೆ ಇವಳು ಇಲ್ಲಿಗೆ? ಸಿರಿ ಅಕ್ಕ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ನನಗೆ ಭಾಳ ಬೇಜಾರಾಗ್ಬಿಟ್ಟೈತೆ. ಬೇಜಾರಾಗ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ನನಗೇನಾದರೂ ಸಹಾಯ ಮಾಡು ಸಿರಿ ಅಕ್ಕ. ಸಹಾಯ? ನಾನು ನೀನೀಗ ಹೋಗು. ನೀನು ನೋಡಿದ್ರೆ ಆಗಲ್ಲ ನನಗೆ. ಸುಮ್ಮನೆ ಹೋಗ್ತಾ ಇರು. ಅಲ್ಲೇ ಸುಬ್ಬನ ಜೀವನ ಹಾಳು ಮಾಡಿಬಿಟ್ಟು ಇವಾಗ ಇನ್ನೂ ಏನು ಬಂದಿದೆಯಾ ಇಲ್ಲಿ? ಹೋಗು. ಸುಬ್ಬುಗೂ ಮಾತಾಡ್ಸಲ್ಲ ಅಂದಮೇಲೆ ನಾನು ಮಾತಾಡ್ಸಲ್ಲ. ಸುಬ್ಬು ನಾನು ಯಾವತ್ತೂ ಒಂದೇನೆ. ಗೊತ್ತು ನನಗೆ. ಸುಬ್ಬನ ಬಿಟ್ಟು ಹೋದಾಗಿಂದನೂ ಭಾಳ ತೊಂದರೆ ಆಗ್ಬಿಟ್ಟೈತೆ. ನಾನು ನಂಬ್ಕೊಂಡು ಮನೆ ಓನರು ದೊಡ್ಡ ಶ್ರೀಮಂತ ಅಂತ ಹೋದೆ. ಆದರೆ ಅವನ ಮನೆ ಕೆಲಸದವನು. ಇವಾಗ ನಾನು ಮನೆ ಕೆಲಸ ಮಾಡೋದಕ್ಕೆ ಇಟ್ಕೊಂಡಿದ್ದಾನೆ. ಅವನು ಮನೆ ಕೆಲಸದವನು, ನಾನು ಮನೆ ಕೆಲಸ ಮಾಡಬೇಕಂತೆ. ಅದಕ್ಕೇ ನನಗೆ ತುಂಬ ಬೇಜಾರಾಯ್ತು. ಇದೇನಪ್ಪ ಇದು ನನ್ನ ಜೀವನ ಹಿಂಗಾಯ್ತು ಅಂತೇಳಿ ತುಂಬ ಬೇಜಾರಾಯಿತು. ಅದಕ್ಕೇ ನಾನು ಅದೇ ಬಂದುಬಿಟ್ಟೆ. ನಾನು ಇಲ್ಲೆಲ್ಲಾದರೂ ಒಂದು ಪಾನಿಪುರಿನೋ ಒಂದು ಎಗ್ ರೈಸು ಗೋಬಿ ಈ ಥರ ನಾನು ಏನಾದರೂ ಒಂದು ಪಾನಿಪುರಿ ಸೆಂಟ್ರ್ ಬೇರೆ ಕಡೆ ಇಲ್ಲಿ ಮಾಡಲ್ಲ, ಬೇರೆ ಕಡೆ ಎಲ್ಲಾದರೂ ಮಾಡ್ಕೊಂಡಿರ್ತೀನಿ. ನೀವೇನಾದರೂ ನನಗೊಂದು ಸ್ವಲ್ಪ ಎಲ್ಪ್ ಮಾಡಿ ಪ್ಲೀಸ್. ಸುಬ್ಬುಗೆ ಯಾವ ಥರ ಎಲ್ಪ್ ಮಾಡಿದ್ರು ಅದೇ ರೀತಿ ನನಗೂ ಎಲ್ಪ್ ಮಾಡಿ ಸಿರಿ ಅಕ್ಕ ಪ್ಲೀಸ್. ನನಗಂತೂ ಅಲ್ಲಿ ಮನೆ ಕೆಲಸ ಮಾಡ್ಕೊಂಡು ಇರೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ನನಗೇನು ಹೇಳ್ತೀಯ? ನಿನ್ನ ಕಷ್ಟಗಳನ್ನೆಲ್ಲ ಕೇಳೋಕೆ ನಾನು ಯಾರು? ನನ್ನ ಕಷ್ಟಗಳು ಕೇಳೋರೇ ಇಲ್ಲಮ್ಮ. ನನ್ನ ಪರಿಸ್ಥಿತಿ ನೋಡಿದ್ರೆ ಹಿಂಗೆ. ನಾನು ಅಂಥವೆಲ್ಲ ಯಾರ್ದು ತಲೆಗೆ ಹಚ್ಕೊಳಕ್ಕೆ ಹೋಗಲ್ಲ. ನಾನಾಯಿತು ನನ್ನ ಕೆಲಸ ಆಯಿತು ಅಷ್ಟೇ. ಬೇಡ, ನನ್ನ ಹತ್ರ ನೀನೇನು ಹೇಳೋದಕ್ಕೆ ಬರಬೇಡ. ನಾವೇನು ಎಲ್ಪ್ ಮಾಡೋಂಗೂ ಇಲ್ಲ, ಏನಿಲ್ಲ. ನಮ್ಮನ್ನೇ ನೋಡೋರಿಲ್ಲ. ನಿಮ್ಮನ್ನೆಲ್ಲ ಎಲ್ಲಿ ನೋಡೋಣಮ್ಮ ನಾನು? ಇಲ್ಲ, ಇವತ್ತು ಸುಬ್ಬು ಹೆಂಗಿದ್ದ ಇವತ್ತು ಅಂಥವ್ನ ಒಂದು ದಾರಿಗೆ ತಗೊಂಡು ನೀವು ಒಳ್ಳೆ ಬುದ್ಧಿ ಹೇಳಿ ಒಳ್ಳೆ ಬುದ್ಧಿ ಕಲಿಸಿ ಇವತ್ತು ಅವನಿಗೆ ಒಳ್ಳೇದು ಮಾಡಿಬಿಟ್ಟು ಒಂದು ಸ್ಥಾನಕ್ಕೆ ನಿಲ್ಲಿಸಿದ್ದೀರ. ಇವಾಗ ನನಗೂ ಸ್ವಲ್ಪ ಏನಾದರೂ ಎಲ್ಪ್ ಮಾಡಿದ್ರೆ ನಾನು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತೀನಿ. ಬರೀ ನನ್ನ ಜೀವನದಲ್ಲಿ ಬರೀ ಹಿಂಗೆ ಆಗ್ಬಿಟ್ಟೈತೆ ಎಡವಟ್ಟುಗಳು. ಅದಕ್ಕಾಗಿನ ಅವ್ನು ನಂಬ್ಕೊಂಡು ಹೋಗಿದ್ದಕ್ಕೆ ನನಗೆ ತುಂಬ ಮೋಸ ಆಗೈತೆ. ಇನ್ನೇನು ಊರಲ್ಲೆಲ್ಲರಿಗೂ ಗೊತ್ತಾಗಿರುತ್ತೆ, ಸುಬ್ಬುಗೂ ಗೊತ್ತಾಗಿರುತ್ತೆ. ಸುಬ್ಬುಗೆ ಹೇಳಿದ್ರು ಪರವಾಗಿಲ್ಲ. ನೀವು ನಾನು ನಂಬ್ಕೊಂಡು ಹೋಗಿದ್ದಕ್ಕೆ ತುಂಬ ಮೋಸ ಆಗ್ಬಿಡ್ತು. ಇವಾಗ ನನಗೆ ಅಲ್ಲಿ ಇರೋಕ್ಕಾಗ್ತಿಲ್ಲ. ಮನೆ ಕೆಲಸ ಯಾರು ಮಾಡ್ತಾರಲ್ಲಿ? ಅದಕ್ಕೇ ನಾನು ಸ್ವಂತ ದುಡಿಮೆ ಮಾಡಿಕೊಂಡು ಏನಾದರೂ ಮಾಡ್ಕೊಂಡಿರೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಸಿರಿ ಅಕ್ಕ. ಏನಾದರೂ ನನಗೆ ಐಡಿಯಾ ಕೊಡಿ. ನೀವು ಈಗ ಅವಳಿಗೂ ನೀನು ಒಂದು ಒಳ್ಳೆ ಐಡಿಯಾ ಕೊಟ್ಟು ಅವಳಿಗೂ ಏನೋ ಒಂದು ಒಳ್ಳೇದು ಮಾಡಿದೆ ಇವತ್ತು. ಸುಮ್ಮನೆ ಹೊರಟೋಗಿಲ್ಲಿಂದಾನೆ. ನಾನು ಇವಾಗಿನ ಜಸ್ಟ್ ಬಂದಿದ್ದೀನಿ. ವ್ಯಾಪಾರ ಮಾಡೋ ಜಾಗದಲ್ಲಿ ಬಂದು ಈ ರೀತಿ ಎಲ್ಲ ಮಾತಾಡೋದೆಲ್ಲ ಮಾಡಬೇಡ ಸುಮ್ಮನೆ. ಇನ್ನು ಇವಾಗಿನ ಬಂದಿದ್ದೀವಿ, ಇನ್ನೂ ವ್ಯಾಪಾರನೂ ಆಗಿಲ್ಲ. ಬಂದು ಇವಾಗಲೇ ನೀನು ಇಲ್ಲಿ ಕಿರಿಕಿರಿ ಮಾಡಬೇಡ. ಹೋಗ್ತಾ ಇರ ಆಚೆಗೆ. ನಿನ್ಗೆ ಯಾರು ಸಹಾಯ ಮಾಡೋಂಗಿಲ್ಲ. ನಾವೇನು ಸಹಾಯ ಮಾಡೋಣ? ನಾನೇನಕ್ಕೆ ಮಾಡೋಣ? ನೀನೇನು ನನಗೆ ಹಿಂದ್ಲವಳೆ ಮುಂದ್ಲವಳೆ? ನಾನೇನಕ್ಕೆ ನೀನು ಸಹಾಯ ಮಾಡಬೇಕು? ಒಬ್ಬಗೆ ಸಹಾಯ ಮಾಡಿದ್ರಲ್ಲ, ಅದಕ್ಕೆ ನನಗೂ ಮಾಡ್ರಿ ಅಂತ ಕೇಳ್ತಾ ಇದ್ದೀನಪ್ಪ. ಏನಾನು ಇವತ್ತು ಸಾಲ ಮಾಡಿ ಇದು ಮಾಡಿದ್ರು ನಾನು ಬೇಕಾದರೆ ಮುಂದೊಂದು ದಿನ ತೀರಿಸ್ತೀನಿ. ಸುಬ್ಬಗೆ ಸಹಾಯ ಮಾಡಿದ್ರೆ ನನಗೂ ಮಾಡ್ರಿ ಅಂತ ಕೇಳೋಣ ಅಂತ ಬಂದಪ್ಪ. ಸುಬ್ಬು ಅಂತಂದ್ರೆ ನನ್ನ ಫ್ರೆಂಡು, ನಾನು ಮಾಡಿದ್ದೀನಿ. ಅವನ ಮೇಲೆ ನಂಬಿಕೆ ಇತ್ತು, ಅವ್ನು ಚೆನ್ನಾಗಿ ಆಗ್ತಾನೆ ಅಂತ ನಾನು ಮಾಡಿದೆ. ನಿನಗೂ ನಮಗೂ ಏನು ಸಂಬಂಧ ಇಲ್ಲ. ನೀನು ಯಾರೋ ನನಗೆ ಗೊತ್ತಿಲ್ಲ. ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ಅಕ್ಕ ಮಗಳೇ, ಏನಾಯಿತು? ಯಾರು ಇವರು? ಯಾರಪ್ಪ ಗೊತ್ತಿಲ್ಲ. ಏನೋ ನನಗೂ ಎಲ್ಪ್ ಮಾಡು, ನಾನು ಪಾನಿಪುರಿ ಗೋಬಿ ಎಲ್ಲ ಎಗ್ ರೈಸು ನಾನು ಮಾಡ್ತೀನಿ ಅಂತ ಹೇಳ್ತಾವಳೆ. ಅದಕ್ಕೇ ಇಲ್ಲ ಇದೆಲ್ಲ ನಡೆಯೋದಿಲ್ಲಮ್ಮ ಇಲ್ಲಿ. ಸುಮ್ಮನೆ ನೀನು ಹೋಗ್ತಾ ಇರೋ, ನಾನೆಲ್ಲ ಹೆಲ್ಪ್ ಮಾಡೋದೇನಿಲ್ಲ.
ನಮ್ಮನ್ನೇ ಯಾರೋ ನೋಡೋರಿಲ್ಲ, ನಿನ್ನ ಯಾರೋ ನೋಡ್ತಾರಮ್ಮ, ನಾವೇ ಕಷ್ಟದಲ್ಲಿದ್ದೀವಿ, ನಮಗೆ ಕಷ್ಟ ಅಂತ ಹೇಳ್ತಾ ಇದ್ದೀನಿ. ಇಲ್ಲಡಮ್ಮ, ವ್ಯಾಪಾರ ಮಾಡೋ ಜಾಗದಲ್ಲಿ ಬಂದು ಈ ರೀತಿ ತೊಂದರೆ ಕೊಡ್ಬೇಡ. ಬಾ ಹೋಗ್ಬಾ, ಬೇಕಾ ಏನಾದರೂ ತೊಗೊಂಡು ಹೋಗ್ತಾ ಇರು, ಬೇಕಾದ್ರೆ ಒಂದಿಷ್ಟು ತಿನ್ನಂಗಿದ್ರೆ ಕೊಟ್ಟು ಕಳ್ಸ ಮಾತಾ ಫ್ರೀಯಾಗೇನೆ. ಅಪ್ಪ ಇನ್ನೂ ವ್ಯಾಪಾರನ ಆಗಿಲ್ಲ, ಸುಮ್ಮನೆ ಫ್ರೀಯಾಗೂ ಕೊಡೋದು ಬೇಡ. ಇಂಥವ್ರಿಗೆಲ್ಲ ಒಂದಿನ ಕೊಟ್ಟು ಕಳಿಸಿದ್ರೆ ದಿನ ಬರ್ತಾರೆ, ಏನೂ ಬೇಡ. ಕೈಕಾಲು ದಿಂಗಿದ್ದಾರೆ, ಇಂಥವ್ರಿಗೆಲ್ಲ ದಾನ ಧರ್ಮ ಮಾಡಬಾರ್ದಪ್ಪ. ಕೈಕಾಲು ದಿಂಗಿರೋರಿಗೆ, ಬುದ್ಧಿ ಚೆನ್ನಾಗಿರೋ ಅಂಥವ್ರಿಗೆಲ್ಲ ದಾನ ಧರ್ಮ ಮಾಡಬಾರ್ದು. ಏನಿದ್ರು ದಾನ ಧರ್ಮ ಮಾಡೋದು ವಯಸ್ಸು ಹೋಗಿರೋ ಅಂಥವ್ರಿಗೂ, ಕೈ ಕಾಲು ಏನೋ ಎಫೆಕ್ಟ್ ಇರೋ ಅಂಥವ್ರಿಗೆ ದಾನ ಧರ್ಮ ಮಾಡಬೇಕೇ ಹೊರ್ತನು ಕೈ ಕಾಲೆಲ್ಲ ದಿಂಗಿರೋ ಅಂಥವ್ರಿಗೆ, ಇಂಥವ್ರಿಗೆ ಇಷ್ಟುದ್ದ ಇಷ್ಟಪ್ಪ ದೇಹ ಇರೋ ಅಂಥವ್ರಿಗೆ ದಾನ ಧರ್ಮ ಮಾಡಬಾರ್ದು. ದಾನ ಧರ್ಮ ಮಾಡಿದ್ರೆ ಅದು ನಮಗೆ ಸುತ್ತಕೊಳ್ಳುತ್ತೆ, ಅವರು ಸೋಂಬೇರಿಗಳಾಗ್ತಾರೆ, ನಮಗೆ ಅದು ಒಳ್ಳೇದಾಗಲ್ಲ. ದಾನ ಧರ್ಮ ಮಾಡಿದ್ರೆ ವಯಸ್ಸು ಹೋಗಿರೋ ಅಂಥವ್ರಿಗೆ, ಅನಾಥರಿಗೆ, ಅಂಥವ್ರಿಗೆ, ವೃದ್ಧರಿಗೆ ದಾನ ಮಾಡಬೇಕು. ಹ್ಯಾಂಡಿಕ್ಯಾಫ್ಟ್ ಅಂಥವ್ರಿಗೆಲ್ಲ ಇಂಥವ್ರಿಗೆ ಮಾಡಬಾರ್ದಪ್ಪ ದಾನ ಧರ್ಮನ. ದೇವ್ರು ಮೆಚ್ಚಲ್ಲಪ್ಪ ಇಂಥವ್ರಿಗೆ ದಾನ ಧರ್ಮ ಮಾಡಿದ್ರೆ. ಇಲ್ಲಡಮ್ಮ, ಬಾರಮ್ಮ ಇಲ್ಲಿ ಹೋಗು. ಆಯ್ತು ಬಿಡಕ್ಕ, ಯಾಕೆ ಹಂಗೆ ಬಾಯ್ ಮಾಡ್ತೀಯ? ಎಲ್ಲ ನಾನು ನೋಡ್ತಾ ಇರ್ತಾವನ್ನ ಓಡಾಡ ಅಂತ ಜನ, ಯಾಕೆ ಅಮ್ಮ ಹಿಂಗೆ ಬಾಯ್ ಮಾಡ್ತೈತೆ ಅಂತೇಳಿ ಎಲ್ಲ ನೋಡ್ತಾರೆ. ಬಿಡತ್ತ, ಏನೋ ಬೇಡ ಹೋಗ್ತೀನಂತ ಬಿಡಕ್ಕ. ಮೇಡ ನಾನು ನೀನಾದರೂ ಸಹಾಯ ಮಾಡ್ತೀಯ, ಸುಬ್ಬಗೆ ಸಹಾಯ ಮಾಡಿದೆ ಅಂತೇಳಿ ಅದಕ್ಕೆ ನಾನು ನಿನ್ನ ಹತ್ರ ಬಂದೆ. ನೀನು ಹಿಂಗೆ ಮಾತಾಡಿದ್ ನೀನು ಬಿಡಕ್ಕಂತ ಹೋಗ್ತೀನಿ. ನಾನೇನು ಹಿಡ್ಕೊಂಡಿಲ್ಲ, ಹೋಗು. ಬಿಟ್ಟಿದ್ದೀನಿ, ಹೋಗ್ತೀನಿ ಬಿಡಕ್ಕ ಅಂದ್ರೆ ಹೋಗು. ನಾನು ಅವಾಗಿಂದ ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ಯಾಕೆ ಬಂದು ನನ್ನ ಹತ್ರ ಮಾತಾಡ್ತಾ ಇದೀಯ? ಯಾಕಕ್ಕ ಇವತ್ತು ಸುಬ್ಬರು ಬಂದಿಲ್ವಾ? ಅದೆಲ್ಲ ನಿನ್ಗೆ ಸಂಬಂಧಪಟ್ಟಿದ್ದಲ್ಲ, ನಿನ್ಗೆ ಅವ್ರಿಗೂ ಏನು ಸಂಬಂಧ ಇಲ್ಲ ಅಂದಮೇಲೆ ನೀನು ಕೇಳ್ಕೊಡ್ದು ಹೋಗ್ತಾ ಇರು. ಅಯ್ಯೋ ಇವ ಅಕ್ಕನು ಬಾಯಿಗೆ ಬಂದಂಗೆ ಬೈತೈತೆ ನನಗೆ, ಎಲ್ಲಿಗೆ ಹೋಗೋಣ ಅನ್ನಿಸ್ತೈತೆ ಹೋಗತ್ತ. ನಿಮ್ಮ ಅಕ್ಕ ಇನ್ನು ಬಾಯಿಗೆ ಬಂದಂಗೆ ಬೈತೈತಲ್ಲ, ಎಲ್ಲಿಗೆ ಹೋಗ್ಬೇಕೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಹೋಗತ್ತೆ. ನನಗಂತೂ ನನ್ನ ಜೀವನದಲ್ಲಿ ಬರೀ ಹಿಂಗೆ ಆಯಿತು. ಸುಬ್ಬು ಹೆಂಡ್ತಿ ಆಗಿದ್ಲು ಕಣಪ್ಪ ಇವಳು. ಫಸ್ಟು ಇವಳನ್ನೇ ಮದುವೆ ಆಗಿದ್ದು. ಇವಳು ಒಳ್ಳೆಯವಳಲ್ಲ ಕಣಪ್ಪ, ಹುಟ್ಟು ಒಂಥರ ಇವಳು ಬುದ್ಧಿ ಸರಿ ಇಲ್ಲ. ಯಾರೋ ದೊಡ್ಡ ಶ್ರೀಮಂತ ಅಂತ ಅವನ ಹಿಂದೆ ಹೋಗಿ ಇವಾಗೇನು ಇಲ್ಲ ಅಂತ ಮನೆ ಕೆಲಸದವನವನು ಅಂತ ಇವಾಗ ಹಿಂಗೆ ಮೋಸ ಹೋಗಿದ್ದೀನಿ ಅಂತ ಬಂದವಳೆ. ಅದಕ್ಕೆ ಇವಳನ್ನ ಕಂಡ್ರೆ ಆಗಲ್ಲ. ಪಾಪ ಅವನ ಜೊತೆ ನೆಟ್ಟಗಿರ್ದ ಅಲ್ದಲೇ ಸುಮ್ಮನೆ ಅವನ ಜೀವನ ಹಾಳು ಮಾಡೋದು. ತುಂಬ ಅಯ್ಯಾಸಿದ್ಲು ಕಣಪ್ಪ ಅವನ್ನ. ಚೆನ್ನಾಗಿದ್ಮೇಲೂ ಅವನು ಅವಾಗಂತ ಹಂಗೆ ಮಾಡೋನ್ ಬಿಡು, ಅವನು ಅಂತಾನು ಅಂತ ಅನ್ಬೋದಾಗಿತ್ತು. ಆದರೆ ಅವ್ನು ಚೆನ್ನಾಗಿದ್ದಾಗಲೂ ಸಮೇತ ಇವಳು ಬೋಲು ಅಯ್ಯನ್ಸಿದ್ಲು ಅವನ್ನ. ಪಾಪ ಇವಳೇ ಅರ್ಧ ಟೆನ್ಷನ್ ಆಗಿಬಿಟ್ಟಿತ್ತು ಅವನಿಗೆ. ಇಂಥವ್ರನ್ನೆಲ್ಲ ಬಿಡ್ಕೊಂಬಕ್ಕೆ ಹೋಗ್ಬಾರ್ದು ಕಣಮ್ಮ. ಇಲ್ಲಿ ನಮ್ಗೆ ಒಟ್ಟು ತೊಂದರೆ, ನಾವೆಲ್ಲ ಎಲ್ಲಿ ಇಂಥವ್ರನ್ನೆಲ್ಲ ಎಲ್ಲಿ ನೋಡಕ್ಕೆ ಹೋಗೋಣ? ಅವ್ರ ಜೀವನ ಅವ್ರನ್ನ ನೋಡ್ಕೊಂಡು ಅವ್ರು ತೆಪ್ಪನಿರೋದು ನೋಡ್ಬೇಕು. ಇಲ್ಲೆಲ್ಲ ಬಂದು ಕಂಡವ್ರಿಗೆಲ್ಲ ಹೇಳ್ಕೊಂಡ್ರೆ ಅವ್ರವ್ರ ಮನೆಗೆ ಎಲ್ಲರಿಗೂ ಅವ್ರವ್ರ ಮನೆ ಪರಿಸ್ಥಿತಿ ಅವ್ರಿಗೆ ಇದ್ದೇ ಇರುತ್ತೆ. ಎಲ್ಲರಿಗೂ ಅವ್ರವ್ರ ಮನೆಯಾಗೆ ಕಷ್ಟಗಳು ಇದ್ದಿದ್ದೇನೆ ಬಂದು ಎಲ್ಲ ಹೇಳ್ಕೊಂಡ್ರೆ ಎಲ್ಲ ಯಾರೂ ನೋಡೋಕ್ಕಾಗಲ್ಲ. ಇವತ್ತಿನ ಕಾಲದಾಗೆ ಭಾಳ ಕಷ್ಟ, ಯಾರ ಕಷ್ಟನೂ ಯಾರೂ ಕೇಳಲ್ಲ, ಎಲ್ಲರ ಮನೆಯಾಗೂ ಇದ್ದಿದ್ದಾವೇನೆ. ಇಂಥವ್ರನ್ನೆಲ್ಲ ಬಿಡ್ಕೊಂಬಕ್ಕೆ ಹೋಗ್ಬಿಡ ಕಣಮ್ಮ ನೀನು. ಇಲ್ಲ ಕಣಪ್ಪ, ನಾನು ಯಾತಕ್ಕೆ ಬಿಡ್ಕೊಂತೀನಿ? ನಾನಿನ್ನು ಅಲ್ಲಿದ್ದಂಗೆ ಬರಬೇಡ ಕಣಮ್ಮ ನೀನು, ನಡಿ ಅಂತ ಅಂದೆ. ಅವಳು ಹಂಗಂದ್ರು ಬಂದ್ಲು. ಏನೋ ಸುಬ್ಬಗೆ ಅವಾಗ ಸಹಾಯ ಮಾಡಿದೆ, ನನಗೂ ಮಾಡ್ತಾರೇನೋ ಅಂತ ಹೇಳಿ ಬಂದವಳೆ. ನಾನು ಯಾತಕ್ಕೆ ಇಂಥವ್ರಿಗೆಲ್ಲ ಮಾಡ್ತೀನಿ? ನೀನು ಪಾಪ ಸುಬ್ಬಗೆ ಅಂತನಿಗೆ ಮೋಸ ಮಾಡು ಹೇಳಲ್ಲ. ಮಾಳುನಿಗೂ ಹಂಗೆ ತುಂಬ ತೊಂದರೆ ಮಾಡಾಳಂತೆ, ತುಂಬ ಅನ್ಸವಳಂತೆ ಪಾಪ. ಮಾಡು ಹೇಳ್ಕೊಂಡು ಓಡಾಳಂತಾಗ ಅಕ್ಕ ಭಾಳ ಇದು ಮಾಡ್ತಾಳೆ ಕಣಕ್ಕ ಅವಳು ಅಂತ. ಈಗಲೂ ಹಂಗೇನೆ ಕಾಲು ಕೆದ್ಕೊಂಡು ಜಗಳಕ್ಕೆ ಹೋಗ್ತಾಳಂತ ಪಾಪ ಅವಳ ಮೇಲೆ. ಇವಳು ಹೇಳಲ್ಲ ಕಣಪ್ಪ. ಅದಕ್ಕೆ ಸರಿಯಾಗಿ ಆಗೈತೆ, ಹೋಗಲ್ಲೆಲ್ಲ ಮನೆ ಕೆಲಸ ಮಾಡ್ಕೊಂಡು ಅನ್ಭವಿಸ್ಲಿ, ಗೊತ್ತಾಗುತ್ತೆ. ಇಂಥಳು ಯಾರು ಸಹಾಯ ಮಾಡಲ್ಲ, ಯಾರು ಮಾಡಬಾರ್ದು. ಚೆನ್ನಾಗಿ ಅಯ್ಯ ಅನ್ಬೇಕು, ಹಂಗಾದ್ರೆ ಮತ್ತೆ ಗೊತ್ತಾಗೋದು. ಚೆನ್ನಾಗಿ ಅಯ್ಯ ಅಂದ್ರೇನೆ, ಇಂಥವ್ರಿಗೆಲ್ಲ ಸಹಾಯ ಮಾಡಬಾರ್ದು ಯಾರೂ. ನೋಡಿದ್ರಲ್ಲ ವೀಕ್ಷಕರೇ, ಈ ಜೀವಿತ ಇಲ್ಲಿಗೆ ಬಂದವಳೆ. ನಾನು ಸಹಾಯ ಮಾಡ್ತೀನಿ ಅಂತ ನಾನು ಇವಳಿಗೆ ಸಹಾಯ ಮಾಡ್ತೀನ? ನಾನಂತೂ ಇವಳಿಗೆ ಸಹಾಯ ಮಾಡಲ್ಲ. ಏನು ನನಗೇನು ಇವಳು ಹಿಂದ್ಲಾಳಲ್ಲ ಮುಂದ್ಲಾಳಲ್ಲ, ಇನ್ನು ಗುರ್ತು ಪರಿಚಯ ಇರೋ ಅಂಥವಳಲ್ಲ, ಏನಿಲ್ಲ. ಅಲ್ಲ ನನ್ನ ನೋಡ್ಕೊಂಡು ಇಲ್ಲಿಗೆ ಬಂದವಳು ಅಂದರೆ ಅವಳಿಗೆ ತಲೆ ಇನ್ನೆಷ್ಟು ಓಡಿರ್ಬೇಡ. ನಾನು ಗೋಬಿ ಮಾಡ್ತೀನಿ, ಎಗ್ ರೈಸ್ ಮಾಡ್ತೀನಿ, ನನಗೂ ಏನಾದರೂ ಒಂದು ಕೆಲಸ ಮಾಡ್ಕೊಂಡು ಕೊಡ್ರಿ ಅಂತೇಳಿ ಕೇಳ್ಕೊಂಡು ಬಂದವಳಲ್ಲ, ಅವಳಿಗೆ ತಲೆ ಇನ್ನೆಷ್ಟು ಓಡಿರ್ಬೇಡಿ. ಇನ್ನೆಷ್ಟು ಅತಿ ಬುದ್ಧಿವಂತೆ ಅಂತ ಹೇಳು ಅನ್ಕೋಬೇಡ ಇವಳನ್ನ. ಅತಿ ಬುದ್ಧಿವಂತೆ ಆಗಿರೋದಕ್ಕೆ ಹಿಂಗೆ ಮಾಡ್ಕೊಂಡಿರೋದು ಇವಳು ಜೀವನನ. ನೋಡ್ತಾ ಇರಿ, ಇನ್ನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.